ನೋಡಿ ಈಗ ಟೇಕ್ ಆಫ್ ಆಗ್ತಾ ಇದೆ ಅಹಮದಾಬಾದ್ನಿಂದ ಟೇಕ್ ಆಫ್. ಸೊ ಇದು ನೋಡಿ ಆಗಿರುವಂಥ ಅನಾಹುತದ ಕೆಲ ಆನಿಮೇಷನ್ ದೃಶ್ಯವನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದಕ್ಕೆ ಬಹುತೇಕ ಇದಕ್ಕೆ ತಾಳೆ ಆಗುವಂಥ ರೀತಿಯಾದಂಥ ಆ ಲೈವ್ ಫುಟೇಜ್ ಕೂಡ ಈಗ ಆಲ್ರೆಡಿ ನಮ್ಮ ಬಳಿ ಇರುವಂಥದ್ದು, ನೀವು ಕೂಡ ಅದನ್ನು ಗಮನಿಸಿರ್ತೀರಾ. ನೋಡಿ ಟೇಕ್ ಆಫ್ ಆಗಿದೆ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗಿರುವಂಥ ವಿಮಾನ ಸರಿಯಾಗಿ 1 ಗಂಟೆ 17 ನಿಮಿಷಕ್ಕೆ 1 ಗಂಟೆ 10 ನಿಮಿಷಕ್ಕೆ ಟೇಕ್ ಆಫ್ ಆಗಬೇಕಾಗಿದ್ದಂಥ ವಿಮಾನ 7 ನಿಮಿಷ ತಡವಾಗಿ 1 ಗಂಟೆ 17 ನಿಮಿಷಕ್ಕೆ ಟೇಕ್ ಆಫ್ ಆಗಿದೆ. ಟೇಕ್ ಆಫ್ ಆದಂಥ ವಿಮಾನ ಕೆಲವೇ ಕ್ಷಣಗಳಲ್ಲಿ ಮತ್ತೆ ನೆಲದ ಕಡೆಗೆ ಹೊರಡೋದಕ್ಕೆ ಶುರುವಾಗಿದೆ. ಆಗಲೇ ಅಲ್ಲಿ ಗುಮಾನಿ ಆಯಿತು. ಯಾಕಂತಂದರೆ ಇಷ್ಟೊತ್ತಿಗೆ ಆಲ್ರೆಡಿ ಭಾಳಷ್ಟು ಹೈಟ್ಗೆ ಹೋಗಬೇಕಾಗಿದ್ದಂಥ ವಿಮಾನ ಯಾಕೆ ಸ್ವಲ್ಪ ಯಾಕೋ ಸಮಸ್ಯೆ ಆಗ್ತಾ ಇದೆಯಲ್ಲ ಆ ರೀತಿಯಾಗಿ ಕಂಡು ಬರ್ತಾ ಇತ್ತು. ಅಲ್ಲಿಂದ ಹತ್ತತ್ರ 1.5-2 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಹಾಸ್ಪಿಟಲ್ಗೆ ಸಂಬಂಧಪಟ್ಟ ಹಾಗಿನ ಒಂದು ಮೆಡಿಕಲ್ ಕಾಲೇಜ್ಗೆ ಸಂಬಂಧಪಟ್ಟ ಹಾಗಿನ ಒಂದು ಹಾಸ್ಟೆಲ್, ಆ ಹಾಸ್ಟೆಲ್ನ ದೃಶ್ಯ ಕೂಡ ನೀವು ಅಲ್ಲಿ ಗಮನಿಸ್ಬೋದು. ಅಲ್ಲಿ ಬ್ಲಾಕ್ ನಂಬರ್ 1, ಬ್ಲಾಕ್ ನಂಬರ್ 2 ಅಂತೇಳಿ 5 ಬ್ಲಾಕ್ಗಳಿರುವಂಥ 6 ಬ್ಲಾಕ್ಗಳಿರುವಂಥ ಒಂದು ಹಾಸ್ಟೆಲ್ನ ಆವರಣ ಅದು. ಆ ಹಾಸ್ಟೆಲ್ ಆವರಣದ ಮುಂದೆ ಒಂದು ಪ್ಲೇನ್ ಗ್ರೌಂಡ್ ಕೂಡ ಇದೆ, ನೀವು ಅದನ್ನು ಗಮನಿಸ್ತಾ ಇದ್ದೀರಾ. ಅದು ನಾವು ಲೈವ್ ವಿಜುವಲ್ಸ್ ಅಲ್ಲೂ ಕೂಡ ನೀವು ಅದನ್ನು ನೋಡ್ಬೋದಾಗಿದೆ. ಒಂದು ಗ್ರೌಂಡ್ ಕೂಡ ಇದೆ ನೋಡಿ. ದುರಂತ ಇನ್ನೊಂದು ಸ್ವಲ್ಪ ಮುಂದೊಂದು ಆ ಗ್ರೌಂಡ್ ಹತ್ರ ಬಿದ್ದಿದ್ರು ಏನಾದರೂ ಬೀಳೋದಂತೂ ಕನ್ಫರ್ಮ್ ಆಗ್ಬಿಟ್ಟಿತ್ತು ಬಿಡಿ. ಆ ಗ್ರೌಂಡ್ ಮೇಲೆ ಏನಾದ್ರು ಬಿದ್ದಿದ್ರು ಈ ಹಾಸ್ಟೆಲ್ನಲ್ಲಿರೋರು ಬದುಕುಳಿತಾ ಇದ್ರು ಅಂತ ಕಾಣಿಸುತ್ತೆ. ಅದು ಎಷ್ಟೋ ಮಂದಿ ಬದುಕುಳಿತಾ ಇದ್ರು ಅಂತ ಕಾಣಿಸುತ್ತೆ. ಖಂಡಿತ ಇಲ್ಲಿ 8,000 ಅವರ್ಸ್ ಅಷ್ಟು ಎಕ್ಸ್ಪೀರಿಯನ್ಸ್ ಇರುವಂಥ ಪೈಲಟ್ ಬಹುಶಃ ಆತ ಗ್ರೌಂಡ್ ಮೇಲೇನೆ ಲ್ಯಾಂಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿರ್ಬೋದು ಅಂತ ಕಾಣಿಸುತ್ತೆ. ಕೊನೆಯ ಕ್ಷಣದಲ್ಲಿ ಆತ ಆ ಪ್ರಯತ್ನವನ್ನು ಪಟ್ಟಿರ್ಬೋದು ಅಂತ ಕಾಣಿಸುತ್ತೆ. ಆ ಕಾರಣಕ್ಕಾಗಿಯೇ ಆ ಜಾಗದ ಬಳಿ ಬರ್ತಾ ಇದ್ದಾಗೆ ಭಾಳ ಆತ ಪ್ರಯತ್ನ ಪಟ್ಟರು ಕೂಡ ಕೊನೆ ಹಂತದಲ್ಲಿ 2 ಬಿಲ್ಡಿಂಗ್ ತಗಲಾಕೊಂಡ್ಬಿಡುತ್ತೆ. ಸೊ ಇದು ಆಮೇಲೆ ಆತ ಕೂಡ ಹೇಳಿದ್ದಾನೆ ಮೇಡೇ ಅನ್ನುವಂತ ಹೇಳಿದರೆ ಔಟ್ ಆಫ್ ಕಂಟ್ರೋಲ್ ಅನ್ನುವಂತ ಆತ ಸೂಚ್ಯವಾಗಿ ಹೇಳಿದ್ದಾನೆ. ನಿಮ್ಮ ತಯಾರಿ ನೀವು ಮಾಡ್ಕೊಂಬಿಡಿ, ನಮ್ದು ಮುಗಿತಿಲ್ಲಿ ಅನ್ನುವಂಥ ರೀತಿಯಂಥ ಸೂಚನೆ ಅದು. ಹಾಗಾಗಿ ಆ ಗ್ರೌಂಡ್ ಮೇಲೆ ಬಿದ್ದಿದ್ರು ಬಹುಶಃ ಅಟ್ಲೀಸ್ಟ್ ಆ ಹಾಸ್ಟೆಲ್ ಹುಡುಗರು ಏನೋ ಬದುಕುಳಿತಾ ಇದ್ರೋ ಏನೋ, ಆಮೇಲೆ ಈ ಫ್ಲೈಟ್ನಲ್ಲಿ ಇರೋರನ್ನ ಕೂಡಲೇ ರೆಸ್ಕ್ಯೂ ಮಾಡೋಕೆ ಅವಕಾಶ ಇರ್ತೋ ಏನೋ ಗೊತ್ತಿಲ್ಲ. ಇದು ನೀವು ನೋಡ್ಬೋದು ಹೆಂಗೆ ಇವತ್ತು ರೆಸ್ಕ್ಯೂ ಮಾಡಿದ್ದಾರೆ ಅಂತ, ಎಷ್ಟು ಚಾಲೆಂಜಿಂಗ್ ಆಗಿತ್ತು ಆ ಟಾಸ್ಕ್ ಅಂತ ಅಂದರೆ ಆ ಬಿಲ್ಡಿಂಗ್ ಮೇಲೆ ಹೋಗೋಕ್ಕೆ ಏಣಿ ಹಾಕೊಂಡಿದ್ದಾರೆ. ಬಿಲ್ಡಿಂಗ್ ಹತ್ತೋದು ಹೆಂಗೆ? ಈಗ ಆ ಬಿಲ್ಡಿಂಗ್ ಮೇಲೆ ಇದೆ ಫ್ಲೈಟು, ಅಲ್ಲಿ ಯಾರು ಬದುಕುಳಿದಿದ್ದಾರೆ ಪತ್ತೆ ಹಚ್ಚಬೇಕು. ಆ ಬಿಲ್ಡಿಂಗ್ ಮೇಲೆ ಹೋಗೋದು ಹೆಂಗೆ? ಮೆಟ್ಲು ಮುಖೇನ ಹೋಗೋಕ್ಕಾಗಲ್ಲ ಸ್ಟೇರ್ ಕೇಸ್ ಮೇಲೆ, ಯಾಕಂದರೆ ಇಡೀ ಬಿಲ್ಡಿಂಗ್ ಹೊತ್ತುರಿತಾ ಇದೆ. ಆ ಟೈಮ್ನಲ್ಲಿ ಏಣಿ ಹಾಕೊಂಡು ಬಿಲ್ಡಿಂಗ್ ಮೇಲೆ ಹತ್ತಿದ್ದಾರೆ.